ಜೀವಿಸಲು ಜೀವವಾಕ್ಯ. ಯಾಕೋಬನು ಏಸಾವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲುತನದ ಹಕ್ಕನ್ನು ನನಗೆ ಮಾರಿಬಿಡು ಎನ್ನಲು ಏಸಾವನು ಆಗಲಿ ಎಂದನು. ಯಾಕೋಬನು ಒಂದು ದಿನ ಅಡಿಗೆ ಮಾಡುತ್ತಿದ್ದಾಗ ಏಸಾವನು ಕಾಡಿನಿಂದ ದಣಿದು ಬಂದು ಯಾಕೋಬನಿಗೆ ತಿನ್ನಲು ಆಹಾರವನ್ನು ಕೇಳುತ್ತಾನೆ. ಯಾಕೋಬನು ಅದಕ್ಕೆ ಬದಲಾಗಿ ಅಣ್ಣನ ಹತ್ತಿರ ತನ್ನ ಚೊಚ್ಚಲುತನವನ್ನು ಕೇಳುತ್ತಾನೆ. ಏಸಾವನು ಆಹಾರಕ್ಕೆ ಬದಲಾಗಿ ತನ್ನ ಚೊಚ್ಚಲುತನವನ್ನು ತಮ್ಮನಿಗೆ ಮಾರಿಕೊಳ್ಳುತ್ತಾನೆ. ಇಲ್ಲಿ ಏಸಾವನು ದೇವರ ವಾಗ್ದಾನಗಳು ಮತ್ತು ಆ ವಾಗ್ದಾನಗಳಿಗೆ ಅವನನ್ನು ಬಾಧ್ಯನನ್ನಾಗಿ ಮಾಡುವ ತನ್ನ ಚೊಚ್ಚಲುತನದ ಹಕ್ಕಿಗೆ ಆದ್ಯತೆಯನ್ನು ಕೊಡಲಿಲ್ಲ. ಅವನು ನಂಬಿಕೆ ಇಲ್ಲದ ಸಾಧಾರಣ ಲೌಕಿಕ ಮನುಷ್ಯನಾಗಿದ್ದನು. ಇಂದಿನ ಅನೇಕರ ಹಾಗೆ ಅವನಿಗೆ ಅವನ ಹೊಟ್ಟೆಯೇ ದೇವರಾಗಿತ್ತು. ಯಾಕೋಬನು ಅನೇಕ ವಿಧದಲ್ಲಿ ಆತ್ಮಿಕತೆ ಇಲ್ಲದವನಾಗಿದ್ದನು ಮತ್ತು ತನ್ನ ಅಣ್ಣನಿಂದ ಲಾಭ ಪಡೆಯಲು ಬಯಸಿದನು. ಅವನು ಏನನ್ನು ಕೇಳದೆ ತನ್ನ ಅಣ್ಣನಿಗೆ ಊಟವನ್ನು ಕೊಟ್ಟಿರಬಹುದಾಗಿತ್ತು. ಅವನಲ್ಲಿ ಇಷ್ಟೆಲ್ಲ ತಪ್ಪುಗಳಿದ್ದರೂ ಅವನು ದೇವರಲ್ಲಿ ನಿಜವಾದ ನಂಬಿಕೆಯುಳ್ಳವನಾಗಿದ್ದನು. ಆದ್ದರಿಂದಲೇ ದೇವರು ವಾಗ್ದಾನ ಮಾಡಿದ್ದ ಆಶೀರ್ವಾದಗಳಿಗೆ ಅವನು ಆದ್ಯತೆಯನ್ನು ಕೊಡಲು ಸಾಧ್ಯವಾಯಿತು. ನಂಬಿಕೆ ದೇವರ ದೃಷ್ಟಿಯಲ್ಲಿ ಅತ್ಯಂತ ಅಮೂಲ್ಯವಾಗಿದೆ.